ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಪಾತಂಜಲ ಯೋಗ ದರ್ಶನ 31ನೇ ಸೂತ್ರಗಳು. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವಾನಿ ಯೋಗಾಂತರಾಯ, ಚಿತ್ತ ವಿಕ್ಷೇಪ. ಯೋಗ ಇದೊಂದು ಪಥ, ಮಾರ್ಗ. ಯೋಗ ಇದೊಂದು ಸಿದ್ಧಿ, ಸ್ಥಿತಿ. ಈ ಮಾರ್ಗ ಪುರುಷ ಮಾರ್ಗ. ನಮ್ಮ ಮನಸ್ಸನ್ನು ಸಿದ್ಧಗೊಳಿಸುವಂತಹ ಸುಂದರ ಮಾರ್ಗ. ನಮ್ಮಲ್ಲಿ ಶಕ್ತಿ ಅದು, ದೈಹಿಕ, ಮಾನಸಿಕ, ಬೌದ್ಧಿಕ. ಆ ಶಕ್ತಿಯನ್ನು ವಿಕಸಿತಗೊಳಿಸೋದು, ಬಳಸೋದು. ನಾವು ಯೋಗ ಸ್ಥಿತಿಯನ್ನು ಹೊಂದಬಲ್ಲೆವೆ. ಹೊಂದೋದಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಈ ಆತ್ಮಶ್ರದ್ಧೆ ಇದು ಪುರುಷ ಮಾರ್ಗ. ನಿಸರ್ಗ ನಮ್ಮನ್ನು ರೂಪಿಸುವಾಗ ಏನೇನು ಕೊಡಬೇಕೋ ಎಲ್ಲವನ್ನ ಕೊಟ್ಟಿದೆ. ಒಳಗೆ ಹೊರಗೆ ತಿಳಿದುಕೊಳ್ಳುವ ಸಾಮರ್ಥ್ಯ, ಅನುಭವಿಸುವ ಸಾಮರ್ಥ್ಯ, ಪರಿಭಾವಿಸುವ ಸಾಮರ್ಥ್ಯ, ಮಾಡುವ ಸಾಮರ್ಥ್ಯ ಎಲ್ಲವನ್ನ ಕೊಟ್ಟಿದೆ. ಅವೆಲ್ಲ ಸುಪ್ತ ಸ್ಥಿತಿಯಲ್ಲಿ ಇರ್ತಾವೆ. ಅವುಗಳನ್ನು ಅಭಿವ್ಯಕ್ತಗೊಳಿಸೋದು ಅದು ಯೋಗ. ಯಾವಾಗ ಅಭಿವ್ಯಕ್ತ ಆದವು ಆಗ ಸಿದ್ಧಿ ನಮಗೆ ಲಭಿಸ್ತು. ಆ ಸಿದ್ಧಿ ಅಂದರೆ ಎರಡು. ಮೊದಲನೇದ್ದು ಸತ್ಯದ ಸಾಕ್ಷಾತ್ಕಾರ, ಆತ್ಮಸ್ಥಿತಿ, ಆತ್ಮಾವಸ್ಥಾನ. ಎರಡನೇದ್ದು ಪರಮ ಶಾಂತಿ, ಸಮಾಧಾನ. ಬಹಳ ಮಹತ್ವದ ಎರಡು ಸಿದ್ಧಿಗಳು. ಇವುಗಳಿಗೆ ಯೋಗ ಅಂತ. ಮನುಷ್ಯ ಬಯಸೋದು ಇವೆರಡೇ. ಕೊನೆಯ ಬಯಕೆ ಮನುಷ್ಯಂದು ಏನು ಅಂದರೆ ಎರಡೇ. ನಾವು ಏನು ಪಡಿಬೇಕಾಗಿದೆ, ಏನು ಗಳಿಸಬೇಕಾಗಿದೆ, ಏನು ಮಾಡಬೇಕಾಗಿದೆ, ಇವು ಎಲ್ಲದರ ಕೊಟ್ಟ ಕೊನೆ ಉದ್ದೇಶ ಎರಡೇ. ಏನದ ಅರಿತುಕೊಳ್ಳೋದು, ಆ ಬಳಿಕ ಸಮಾಧಾನದಿಂದ ಬಾಳೋದು. ಎರಡು ಉದ್ದೇಶ. ಯಾವ ಸ್ವರ್ಗಕ್ಕೆ ಹೋಗಬೇಕಾಗಿಲ್ಲ, ಈ ಭೂಮಂಡಲವನ್ನೇ ಸ್ವರ್ಗ ಮಾಡಬೇಕಾಗಿಲ್ಲ. ಹೇಗದ ಹಾಗದ. ನಾವು ನಮ್ಮ ಬದುಕನ್ನು ಅದ್ಭುತ ಮಾಡಿಬಿಡೋದು. ಒಂದು ದೀಪ ದೇವಾಲಯದೊಳಗೆ ಇಟ್ಟಿದ್ರು. ಅಲ್ಲಿಗೆ ಒಬ್ಬ ಹೋದ. ಏನೋ ನೀನೆಲ್ಲ ಕತ್ತರಿಯೊಳಗೆ ಕೂತಿಯಲ್ಲ, ಇಷ್ಟ ಬೆಳಕ ಮಾಡಿದ್ರೆ ಏನಾಯಿತು ಹೇಳು, ಹೊರಗೆಲ್ಲ ಕತ್ಲೆ. ಅವಾಗ ದೀಪ ಹೇಳಿತು,
ಕತ್ಲಿ ಎಲ್ಲದ? ಹೊರಗದ ಅಂದ. ನೋಡಬೇಕು, ಇಡೀ ಜಗತ್ತೆಲ್ಲ ಕತ್ಲ್ಯಾಗ ಮುಳುಗ್ಯದ ಅಂದ. ಅವಾಗ ದೀಪ ಹೇಳ್ತು, ಎಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲಲ್ಲ, ಕಾಣಿಸ್ತಾ ಇಲ್ಲಲ್ಲ, ಕರ್ಕೊಂಡು ಹೋಗ್ತೀಯೇನು ಅಂದ ದೀಪ. ನನ್ನ ಸ್ವಲ್ಪ ಕರ್ಕೊಂಡು ಹೋಗು, ಎಲ್ಲೆಲ್ಲಿ ಕತ್ಲೆದ ನನ್ನ ಕರ್ಕೊಂಡು ಹೋಗು. ಅವ ಕೈಯೊಳಗೆ ದೀಪ ಹಿಡ್ದ, ಎಲ್ಲಿ ಹೋದರೂ ಕತ್ಲಿನೇ ಇರಲಿಲ್ಲ. ಜಗತ್ತಿನ ಕತ್ತಲೆ ತೆಗೆಯೋ ಪ್ರಶ್ನೆ ಎಲ್ಲ, ನಾವು ಬೆಳಕಾಗಬೇಕಾಗ್ತದೆ. ನಾವು ಬೆಳಕಾದ ಬಳಿಕ ನಾವು ಅದಲ್ಲೇ ಬೆಳಕಾಗಿರ್ತದೆ. ದೀಪ ಹೇಳ್ತು, ಮನುಷ್ಯನೇ, ನಾವು ಬೆಳಕಾಗಬೇಕು, ನಾವು ಆಗಬೇಕು. ಆ ಬಳಿಕ ಕತ್ಲೆಲ್ಲಿರ್ತದೆ? ಕತ್ಲೆಲ್ಲಿರ್ತದೆ. ಯೋಗ ಮಾಡೋದು ಏನು ಅಂದರೆ, ಅದು ಉಳಿದ ತಲೆ ಹಾಕ್ಕೊಳ್ಳೋದು. ದೀಪ ಬೆಳಗಿಸ್ತದೆ, ಚಲೋ ಪಣತೆ, ಸ್ವಚ್ಛ ತಿಕ್ಕಿ 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 ಸ್ವಚ್ಛ ಮಾಡೋದು. ಒಳ್ಳೆಯ ಸ್ವಚ್ಛ ಎಣ್ಣೆ ಹಾಕೋದು. ಅದೇ ಆಗ ಸಿದ್ಧಗೊಳಿಸಿದಂಥ ಒಂದಿಷ್ಟು ಕಸರಿಲ್ಲದಂಥ ಬತ್ತಿ ಹಾಕೋದು. ದೀಪ ಹಚ್ಚೋದು, ಕುಡಿ ಬರದಂಗೆ ನೋಡೋದು, ಸಾಕು, ದೀಪ ಬೆಳಗ್ತದೆ. ಯೋಗ ಏನು ಮಾಡ್ತದಂದ್ರೆ, ತೊಳಿತದೆ, ತಿಕ್ತದೆ, ಒಳ್ಳೆ ಎಣ್ಣೆ ಸೋಸ್ತದೆ, ಹಾಕ್ತದೆ, ಬತ್ತಿಯನ್ನು ತೀಡ್ತದೆ, ದೀಪವನ್ನು ಹೊತ್ತಿಸ್ತದೆ, ಕುಡಿಯನ್ನು ಕಡಿತದೆ. ಇದು ಯೋಗ. ಅಂಥ ಒಂದಿಷ್ಟು ಸುಂದರ ಕೆಲಸ. ದೀಪಿಲ್ಲಂತಲ್ಲ, ಬತ್ತಿ ಜಗತ್ನಾಗಿಲ್ಲಂತಲ್ಲ, ಎಣ್ಣೆ ಜಗತ್ನಾಗಿಲ್ಲಂತಲ್ಲ, ಪಣತಿಲ್ಲಂತಲ್ಲ, ಆದ್ರೆ ಅವೆಲ್ಲ ಹೊಲಸಾಗ್ಯಾವ ಅಷ್ಟೇ. ಎಂದೋ ತಿಕ್ಕಿದ ಪಣತಿ ಕೆಟ್ಟು ವಾಸನ ಶುರುವಾಗ್ಯದ. ಪಣತಿ ಕೆಟ್ಟಿಲ್ಲ, ತಿಕ್ಕಿಲ್ಲ ಅಷ್ಟೇ. ಎಣ್ಣೆ ಹಾಕ್ಯಾನ, ಬಹಳ ಒಳ್ಳೆ ಎಣ್ಣೆನೆ, ಆದ್ರೆ ಅದ್ರಾಗೆಲ್ಲ ಹುಳ ಬಿದ್ದಾವ, ಹೊಲಸಾಗ್ಯದ, ನೀರು ಒಂದಿಟ್ಟು ಬಿದ್ದದೆ, ಸ್ವಚ್ಛ ಮಾಡಿಲ್ಲ. ಎಣ್ಣೆ ಕೆಟ್ಟಲ್ಲ, ಸ್ವಚ್ಛ ಮಾಡಿಲ್ಲ. ಬತ್ತಿ ಬಹಳ ಚಲೋ ಬತ್ತಿ, ಏನು ಮಾಡೋದು? ಕಸ ಇಟ್ಕೊಂಡು ಬತ್ತಿ ಹೆಣದಾನ, ಬತ್ತಿ ಹೊಸದಾನ. ಎಲ್ಲ ಕಸ ಕಡ್ಡಿ ತೆಗೆದು ಬತ್ತಿ ಹೊಸದಿದ್ರೆ ಪ್ರಶ್ನೆ ಇರಲಿಲ್ಲ. ಹಾಗದ ಕುಡಿ ಬಂದವ, ತೆಗದ ಇಲ್ಲ. ಎಣ್ಣೆದ, ಬತ್ತ್ಯದ, ಪಣತ್ಯದ, ದೀಪದ, ಅದ್ರ ಬೆಳಕಿಲ್ಲ. ಯಾಕೆ? ಕುಡಿ ಬಂದದೆ, ಒಳಗೆ ನೀರು ಬಿದ್ದದೆ, ಕೆಳಗೆ ಹೊಲಸಾಗ್ಯದೆ, ಕುಡಿ ಬಂದದೆ. ಹಂಗೆ ನಮ್ಮದೆಲ್ಲ ಏನು ಇಲ್ಲಂತಿಲ್ಲ. ಇದ ಪಣತಿ ಚಲೋ, ಪಣತಿ ತಿಕ್ಕಿಲ್ಲ ಅಷ್ಟೇ. 50 ವರ್ಷ, 70 ವರ್ಷ, 90 ವರ್ಷ ತಿಕ್ಕಿಲ್ಲ. ಅದ್ರಾಗ ಏನು ಹಾಕಬಾರದು ಅದನ್ನೆಲ್ಲ ಹಾಕೇವಿ. ಎಣ್ಣೆ ಹಾಕಿಲ್ಲ, ಎಣ್ಣೆ ಕೂಡ ನೀರು ಹಾಕೇವಿ. ಬರೇ ಹಾಲು ಹಾಕಿಲ್ಲ, ಹಾಲಿನ ಕೂಡ ಅದನ್ನೂ ಹಾಕೇವಿ. ಹಾಕ್ತಾ 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 ಬಂದ. ಬರೇ ದೀಪ ಹೊತ್ತಿಸಿದ್ರೆ ಚಲೋ ಇತ್ತು, ಕುಡಿ ಬಂದದ, ಕಡದೇ ಇಲ್ಲ. ಯಾವುದು ಚಲೋ ವಿಚಾರ, ಯಾವುದು ಕೆಟ್ಟ ವಿಚಾರ ತಿಳಿಲಾರ್ದಂಗಾಗಿ ಮಿಶ್ರಣ ಆಯ್ತಲ್ಲ, ಕುಡಿ ಬಂತದೆ. ವಿಚಾರ ಸ್ವಚ್ಛ ಇರಬೇಕು. ಸತ್ಯದ ಅಂಶ ವಿಚಾರದಾಗಿದ್ರೆ ಅದಕ್ಕೆ ಇಷ್ಟು ದೊಡ್ಡ ಪುಸ್ತಕ ಬರೆದೀನಿ ಅಂತ ಇಟ್ಕೊಳ್ಳಿ. ದೊಡ್ಡ ಪುಸ್ತಕ, ಅದ್ರಾಗ ಒಂದು ಬರೋಬರಿಲ್ಲ. 10,000 ಪುಟ, ಅದ್ರ ಒಂದು ಮಾತು ಬರೋಬರಿಲ್ಲ. ತಗೊಂಡು ಏನು ಮಾಡೋದು? ಪುಸ್ತಕ ಮಹತ್ವದ್ದಲ್ಲ, ಅದ್ರಾಗಿರೋ ಒಂದು ಮಾತು ಬಹಳ ಮಹತ್ವದ್ದು. ಸತ್ಯ ಇತ್ತು ಅಂದ್ರೆ ಅದಕ್ಕೆ ಬೆಲೆ ಬರಕ್ಕೆ ಶುರುವಾಗ್ತದೆ. ಸತ್ಯ ಬೇಕಾಗ್ತದೆ. ಎಷ್ಟು ವಿಚಾರದವನ್ನೋದು ಮಹತ್ವದ್ದಲ್ಲ, ಎಷ್ಟು ಸತ್ಯ ವಿಚಾರಿವೆ ಅನ್ನೋದು ಬಹಳ ಮಹತ್ವದ್ದು. ಇದು ಯೋಗ ನಿರೀಕ್ಷಿಸ್ತದೆ. ಯೋಗ ಯಾಕೆ ಬಹಳ ಮಹತ್ವದ್ದು ಅಂದರೆ ಇದೆಲ್ಲ ಕೆಲಸ ಮಾಡ್ತದೆ ಯೋಗ.
ಯೋಗ ಈ ಕೆಲಸ ಮಾಡುತ್ತೆ. ಬೆಳಕಿಗೆ ಅಡೆತಡೆಗಳಿವೆಲ್ಲ. ಆಗಲೇ ನೋಡಿದೆವಲ್ಲ ಬೆಳಕಿಗೆ ಅಡೆತಡೆಗಳು. ಹಾಗೆ ಮನಸ್ಸಿನೊಳಗೆ ವಿವೇಕದ ಬೆಳಕ ಮೂಡಬೇಕಾದ್ರೆ ಕೆಲವು ಅಡೆತಡೆಗಳು, ಶಾಂತಿಯ ಬೆಳಗ ಮೂಡಬೇಕಾದರೆ ಕೆಲವು ಅಡೆತಡೆಗಳು, ಸತ್ಯದ ಭಾನ ಬರಬೇಕಾದರೆ ಕೆಲವು ಅಡೆತಡೆಗಳು. ಅವು 9: ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ. ಇಷ್ಟು ನೋಡಿಲ್ಲನ? ಇವು 5, ಇನ್ನೊಂದು 4. 6ನೇದ್ದು ಅವಿರತಿ. ಅವಿರತಿ. ನಮ್ಮ ಮನಸ್ಸನ್ನೇ ನಾವು ನೋಡಬೇಕು. ಉಳಿದ ಮಹತ್ವದ್ದಲ್ಲ. ಮೊದಲ ನಮ್ಮ ಮನಸ್ಸನ್ನು ನಮ್ಮ ಕಣ್ಣೆದರ ಹಿಂಗೆ ಹರುಕೊಂಡು ಎಲ್ಲೆಲ್ಲಿ ಏನೇನು ದೋಷ ಅದ ಅನ್ನೋದನ್ನು ಗುರುತಿಸಬೇಕು. ನಾವು ಮಂದಿ ಜೀವನ ಹರುಕೊಂಡು ಇಲ್ಲಿ ತಪ್ಪ್ಯಾನ, ಇಲ್ಲಿ ತಪ್ಪ್ಯಾರ, ಇಲ್ಲಿ ತಪ್ಪ್ಯಾರ, ಅಲ್ಲಿ ತಪ್ಪ್ಯಾರ ಅಂತ ಅನ್ನೋದಕ್ಕಿಂತ ನಮ್ಮ ಮನಸ್ಸ, ನಮ್ಮ ಬದುಕಿನ ಮನಸ್ಸನ್ನು ನಮ್ಮ ಸಮೀಪದಲ್ಲಿ ನಮ್ಮ ಕಣ್ಣೆದರ ಹರುಕೊಂಡು ಎಲ್ಲೆಲ್ಲಿ ದೋಷ ಆಗಿದೆ ಅದನ್ನು ತಿದ್ದುಕೋತ ಹೋಗೋದು. ಬಹಳ ದೋಷ ಇರೋದಿಲ್ಲ, ಬಂದು ಬಿದ್ದಿರ್ತದಷ್ಟೇ. ಬಟ್ಟೆ ಬಹಳ ಚಲೋ, ಇದು ಟೇಬಲ್ ಮೇಲೆ ಹಾಕಿದ ಬಟ್ಟೆ ಬಹಳ ಚಲೋ. ಆದ್ರೆ ಏನ್ ಮಾಡೋದು? ಹೂ ಬೀಳೋ ಬದಲು ಕಸ ಬಿದ್ದದಷ್ಟೇ. ಝಾಡಿಸಿ ಬಿಟ್ರೆ ಸ್ವಚ್ಛ ಆಗ್ತದೆ. ಹಾಗ ಮನಸ್ಸನ್ನೋ ಬಟ್ಟೆ ಹಿಂಗ ಹಾಕಿಬಿಟ್ಟೇವಿ, ಅದರಾಗ ಏನೇನೋ ಬಂದು ಬಿದ್ದದೆ, ಕಸ ಬಿದ್ದದೆ. ಹೂ ಬಿದ್ದಿಲ್ಲ, ಕಸ ಬಿದ್ದದೆ. ನಾವೇನು ಮಾಡೋದೀಗ? ಮನಸ್ಸನ್ನ ನಷ್ಟಗೊಳಿಸೋದಿಲ್ಲ, ಮನಸ್ಸನ್ನ ಝಾಡಿಸೋದು. ಝಾಡಿಸೋ ಕೆಲಸ ಯೋಗ. ಸುಮ್ಮನೆ ಝಾಡಿಸೋ ಸ್ವಚ್ಛನೇ ಅದ, ಝಾಡಿಸೋದು ಮ್ಯಾಲ ಬಿದ್ದದೆ. ಯಾರ ಮನಸ್ಸು ಕೆಟ್ಟದ್ದಲ್ಲ, ಯಾರ ಮನಸ್ಸು ಮೂಲತಃ ಕೆಟ್ಟದ್ದಲ್ಲ. ಎಲ್ಲ ಮನಸ್ಸು ಒಳ್ಳೆವೆ. ಆದರೆ ಏನು ಮಾಡೋದು? ಝಾಡ್ಸಕ್ಕೆ ವ್ಯಾಳೆ ಸಿಕ್ಕಿಲ್ಲ. ಸಂತರು, ಶರಣರು, ಜ್ಞಾನಿಗಳಂತ ನಾವೇನು ಕರಿತೇವೆ, ಅವರೇನು ಬಹಳ ದೊಡ್ಡದು ಮಾಡಿಲ್ಲ, ಝಾಡ್ಸ್ಯಾರಷ್ಟೆ. ಯೋಗ ಎಷ್ಟು ಚೆನ್ನಾಗಿದೆ, ಬಹಳ ಅದ್ಭುತ ಯೋಗ. ಪತಂಜಲ ಎಂಥ ಮಹಾಜ್ಞಾನಿ ಪತಂಜಲ! ಏನು ಮಾತುಗಳನ್ನು ಹೇಳ್ತಾನೆ! ಎಂಥ ವಿಜ್ಞಾನಿ, ವಿಜ್ಞಾನಿ, ಮನೋವಿಜ್ಞಾನಿ, ಪಾರಮಾರ್ಥಿಕ ವಿಜ್ಞಾನಿ ಪತಂಜಲ. ಏನು ಮನಸ್ಸನ್ನ ಹಿಂಸ್ತಾನೆ. ಝಾಡ್ಸೋದು. ಆತ ಹೇಳ್ತಾನೆ, ಝಾಡ್ಸೋ, ಮತ್ತೇನು ಮಾಡಬೇಡ, ಝಾಡಿಸೋ. ಮಗುವಿನ ಮನಸ್ಸ ಸ್ವಚ್ಛದ, ಮುದುಕನ ಮನಸ್ಸ ಹೊಲಸಾಗ್ಯದ. ಇಲ್ಲ, ಮಗುವಿನ ಮನಸ್ಸು ಬಹಳ ಸ್ವಚ್ಛದ, ಮುಪ್ಪಿನ ಮನುಷ್ಯನ ಮನಸ್ಸು ಬಹಳ ಹೊಲಸಾಗ್ಯದ. ಏನಾಗ್ಯದ? ಏನೂ ಆಗಿಲ್ಲ. 80 ವರ್ಷ ಹೊಲಸು ಬಿದ್ದದಷ್ಟೇ, ಹಾಸಿಗೆ ತೆಗದೇ ಇಲ್ಲ. ಏನು ಒಮ್ಮೆ ಹಾಶಾನ ಅದರಾಗ 80 ವರ್ಷ ಮಲಗ್ಯಾನ. ಕನಿಷ್ಠ ಒಮ್ಮೆ ಮಹಾನವಮಿಗೆರೆ ಒಮ್ಮೆ ತೊಳಿಬಾರದೆ, ಮರ್ತ ಬಿಟ್ಟಾನ. ತೊಳಿಬಾರ್ದಂತಲ್ಲ, ಅವನಿಗೆ ವ್ಯಾಳೆನೇ ಸಿಗೋಲ್ದಾಗ್ಯದ, ಅಷ್ಟು ಎದರಗರೆ ಮುಳುಗ್ಯಾನ. ಹಾಸಿ ಕಡೆ ಲಕ್ಷ್ಯ. ಈಗ ಮುಳುಗೋದಂತದ ಅಲ್ಲ, ಅದಕ್ಕೆ ಅವಿರತಿ ಅಂತಾರೆ. ಎದರಗರೆ ಮುಳುಗೋದು. ರತಿ ಅಂದ್ರೆ ಪ್ರೇಮ, ವಿರತಿ ಅಂದ್ರೆ ಪ್ರೇಮಿಲ್ಲ. ಅವಿರತಿ ಅಂದ್ರೆ ಇಷ್ಟು ಪ್ರೇಮದ ಅಲ್ಲ, ಬಿಟ್ಟಿರುವುದಿಲ್ಲ. ಇದು ಅವಿರತಿ. ಈಗ ನಾವೊಂದು ಹೂವ ಹಿಡದೆ, ಅದು ರತಿ. ಬಿಟ್ಟೆ ವಿರತಿ. ಬಿಡದಂಗೆ ಹಿಡದೆ ಅವಿರತಿ. ಇಲ್ಲ, ಎಷ್ಟು ಮಜಾ! ಈ ಹೂವ ಹೀಗೆ ಹಿಡದೆ, ಇದಕ್ಕೆ ರತಿ ಅಂತ ಶಬ್ದ, ಸಂಸ್ಕೃತ. ಇದನ್ನು ಹಿಡದೆ ರತಿ, ಬಿಟ್ಟೆ ವಿರತಿ.
ಅವಿರತಿ ಬಿಡದಂಗೆ ಹಿಡದೆ ಅವಿರತಿ. ಚಂದ ಶಬ್ದ ಹೆಂಗೆ ರಚನಾ ಮಾಡ್ಯಾನ. ನಮ್ಮದು ಏನಾಗ್ತದಂದ್ರೆ ಬಿಡದಂಗೆ ಹಿಡಿದು ಬಿಡ್ತೇವಿ, ಅದು ಅವಿರತಿ. ಅದೇ ಪ್ರಗತಿಗೆ ಆತಂಕ. ಹಿಡಿಬಾರ್ದಂತ ಪತಂಜಲ ಹೇಳುವುದಿಲ್ಲ, ಬಿಡದಂಗೆ ಹಿಡಿಬಾರದು, ಬಿಡದಂಗೆ ಹಿಡಿಬಾರದು. ಯಾಕೆ ಬಿಡದಂಗೆ ಹಿಡ್ದೇವಿ ಅಂದ್ರೆ ಹಿಡ್ದವಗೂ ತ್ರಾಸ, ಹಿಡಿಸಿಕೊಂಡದ್ದಕ್ಕೂ ತ್ರಾಸ ಶುರುವಾಗ್ತದೆ. ಇದನ್ನ ಬಿಡದಂಗೆ ಹಿಡಿದು ಬಿಟ್ರೆ ಇದಕ್ಕೂ ತಾಪ, ನನಗೂ ತಾಪ. ಕೈ ಎದಕ್ಕದವ? ಹಿಡ್ಯಾಕಲ್ಲ, ಹಿಡಿದು ಬಿಡಾಕ. ಇದು ಹಿಡಿಬೇಕು ಬಿಡಬೇಕು, ಹಿಡಿಬೇಕು ಬಿಡಬೇಕು, ಬರೇ ಹಿಡ್ಕೊಂಡು ಕೂತ್ರ ಗತಿ ಏನು? ಕೈ ಇರೋದು ಅದಕ್ಕೆ ಮಡ್ಸಕ್ಕೂ ಬರ್ತದೆ, ಇಲ್ಲ ಚಾಚಕ್ಕೂ ಬರ್ತದೆ. ಕೈ ಇರೋದು ಹಿಡ್ಯಾಕಲ್ಲ, ಎದಕ್ಕೆ? ಹಿಡಿದು ಬಿಡಾಕ. ಮತ್ತೆ 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 ಕೈಗೆ ಹಿಡ್ಯಾಕ ಬರಬೇಕಾದ್ರೆ ಮತ್ತೆ 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 ಬಿಡಬೇಕಾಗ್ತದೆ. ಹಿಡಿಯೋದು ಬಿಡೋದು, ಹಿಡಿಯೋದು ಬಿಡೋದು, ಅದು ಮಜಾ ಇರ್ತದೆ. ಹಿಡಿದು ಬಿಡಬಾರದು, ಅದು ಭಾಷೆನೇ. ಹಿಡಿದು ಒಮ್ಮೆ ಹಿಡಿದು ಬಿಟ್ಟ ಮುಂದೆ ಎಂದೂ ಬಿಡಂಗಿಲ್ಲ. ಹಂಗೆ ನಾವು ಆಗಿದ್ದರಿಂದ ಹಿಂಗೆ ತಾಪ ಆಗ್ಯದ, ಅವಿರತಿ ಆಗ್ಯದ, ಅವಿರತಿ ಆಗ್ಯದ. ಯಾರಿಗೆ ಏನು ಕೈಯಾಗ ಸಿಕ್ತೋ ಬಿಡಾಕ ತಯಾರಿಲ್ಲ. ನನಗೆ ಸಿಕ್ಕ್ರ ನಾನು ಬಿಡೋದಿಲ್ಲ, ನಿಮಗೆ ಸಿಕ್ಕ್ರ ನೀವು ಬಿಡೋದಿಲ್ಲ. ಹಿಂಗೆ ಹಿಡ್ಕೊಂಡು ಕೂತಿದ್ದರಿಂದ ಅವಿರತಿ. ಇದ ಮುಂದೆ ಪ್ರಗತಿಗೆ ಆತಂಕ ಆಗಿದೆ. ಏನು ಮಾಡೋದದ ಈ ಜಗತ್ತಿನಾಗ? ಈಗ 100 ಎಕರೆ ನಾ ಹಿಡ್ದೆ ಅಂತ ತಿಳ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ದೆ. 1000 ಎಕರೆ ಹಿಡ್ದೆ, 1,00,000 ಎಕರೆ ಹಿಡ್ದೆ, ಭಾಳ ಜೋರಾಗಿ ಹಿಡ್ದೆ. ಹಿಡಿದು ಮಾಡೋದೇನು? ಅವರು ಎಳೆಯವರು, ಇವ ಹಿಡ್ಯಾವ. ಯಾವಾಗ ನಾನು ಗಟ್ಟಿ ಹಿಡದೆ ಎಳತ ಶುರುವಾಗ್ತದೆ, ಅದನ್ನು ಎಳ್ಕೊಳ್ಳೋರು ಬರಕ್ಕೆ ಶುರುವಾಗ್ತಾರ. ಸುಮ್ಮನೆ ಹಿಡಿದು ಬಿಟ್ಟೆ ಅಂದರೆ ಯಾರೇನು ಮಾಡೋದಿಲ್ಲ, ಇರ್ಲಿ ಬಿಡು ಅಂತ. ಆದರೆ ಹಿಡ್ದ ಬಿಟ್ಟೆ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಏನು ಮಾಡೋದರೆ ಏನು? ಸುಮ್ಮನೆ ಇರೋ ತಕ ಒಂದಿಷ್ಟು ಭೂಮಿಯಾಗ ಒಂದಿಷ್ಟು ಧಾನ್ಯ ಹಾಕಿ ಮಸ್ತಾಗಿ ದುಡಿದು 4 ಕಾಳು ತೆಗೆದು ತಾಯಿಟ್ಟು ತಿಂದು ತನ್ನವ್ರಿಗಿಟ್ಟು ಕೊಟ್ಟು ಒಂದಿಟ್ಟು ಉಳಿದ್ರೆ ಹೊರಗೆ ಇಟ್ಟು ಸಂತೋಷಪಟ್ಟು ಒಂದು ದಿವಸ ನೋಡಪ್ಪ ನಾವಿಲ್ಲಿ ದುಡ್ದೆ ಭಾಳ ಸಂತೋಷ ಪಟ್ಟಿದ್ದೀನಿ, ನೀವು ಬೇಕಾದ್ರೆ ದುಡ್ಕೊಳ್ಳಿ ಬಿಡಿ ಅಂತ ಕಣ್ಣು ಮುಚ್ಚಿ ಬಿಟ್ರೆ ಎಷ್ಟಾರ. ಅದ ಯೋಗ, ಅದ ಯೋಗ. ಸಾಯುವಾಗ ಸಾಧಿಸಿದ ಏನಂತ? ಇದು ನಂದೇ ಅಂತ ಸಾಧಿಸಿದ. ಸುಪ್ರೀಂ ಕೋರ್ಟ್ ಹೇಳ್ತು ಇದು ನಿಂದೇ. ಯಾ ಸುಪ್ರೀಂ ಕೋರ್ಟ್? ಅಲ್ಯಾರು ಸ್ಥಿರವಾಗಿ ಅದಾರ ಮ್ಯಾಲ? ಅವ್ರು ಹೇಳೋರು ಹಂಗ, ಕೇಳೋರು ಹಂಗ. ಎಲ್ಲ ನಮ್ಮದ ಕೋರ್ಟ ನಾವ. ಜಗತ್ತು ಬಹಳ ಅದ್ಭುತ ಇರ್ತದೆ. ಸುಮ್ಮನೆ ವ್ಯವಹಾರಕ್ಕಾಗಿ ನ್ಯಾಯಗಳು, ನ್ಯಾಯ ವ್ಯವಹಾರಕ್ಕಾಗಿ ಏನೋ ಒಂದು ಸ್ವಲ್ಪ ಬದುಕೋದಕ್ಕಾಗಿ ಇಷ್ಟೆಲ್ಲ ಮಾಡ್ಕೋತ ಹೋಗೋದು. ಅದಕ್ಕಾಗಿ ಒಂದಿಷ್ಟು ಕೋರ್ಟು, ಒಂದಿಷ್ಟು ವಾದಗಳು ವಿವಾದಗಳು ಎಲ್ಲ ಚಂದ. ಆದರೆ ಕೊನೆಗೆ ನಾವು ತಿಳ್ಕೊಂಡಿರಬೇಕು, ಹಿಡಿಬೇಕು, ಆದರೆ ಬಿಡುವಂಗೆ ಹಿಡಿದಿರಬೇಕು. ಅದು ವಿರತಿ. ಬಿಡುವಂಗೆ ಹಿಡಿದಿರಬೇಕು, ಅದು ವಿರತಿ. ಆದರೆ ಮನಸ್ಸು ಹಂಗಿರುವುದಿಲ್ಲ. ಅದಕ್ಕೊಂದಿಷ್ಟು ಚಟ. ಏನು ಹಿಡಿತೋ? ಏನು ಯಾಕೆ ಹಿಡಿಯೋಲ್ದಾಕ ಅದನ್ನು ಬಿಡೋದಿಲ್ಲ. ಅದಕ್ಕೊಂದಿಷ್ಟು ರುಚಿ ತಗೋತು ಅಂದ್ರೆ ಬಿಡುವುದೇ ಇಲ್ಲ. ಸುಮ್ಮನೆ ಸಣ್ಣ ತಂಬಾಕದ ಪುಡಿ ಬಿಡೋಕ್ಕಾಗೋದಿಲ್ಲ, ಅದು ಬಳಕೆ ಇನ್ನು ಬದುಕೇನ? ಸುಮ್ಮನೆ ಪ್ರಯೋಗ ಮಾಡಿ ನೋಡ್ರಿ. ನಾ ಬಿಡ್ರತೆ ಯಾವಾಗೂ ಹೇಳೋದಿಲ್ಲ, ಪ್ರಯೋಗ ಮಾಡಿ ನೋಡೋಂಗದ. ಈಗ ನಾನೇನಾರೇ ತಿಂತಿದ್ದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಒಂದಿಷ್ಟು ಬಡೆ ಸೋಪ್ ತಿಂತಿದ್ದೆ ಅಥವಾ ಮತ್ತೇನೋ ತಿಂತಿದ್ದೆ, ಕ್ರಮವಾಗಿ ತಿಂತಿದ್ದೆ ಅಂದರೆ ಬಿಡೋಕ್ಕಾಗೋದಿಲ್ಲ. ಮುಂದೆ ಊಟ ಆದಾಗೆಲ್ಲ ಅದು ಬೇಕನ್ನಿಸಕ್ಕೆ ಶುರುವಾಗ್ತದೆ. ಸುಮ್ಮನೆ ಒಂದು ದಿವಸ ಬಿಟ್ಟು ನೋಡೋದು ಹೇಗೆ ಅನಿಸ್ತದೆ, ಹೇಗೆ ಅನಿಸ್ತದೆ ನೋಡಬೇಕು ಮನುಷ್ಯ. ಒಂದು ದಿವಸ ಮನೆಗೆ ಹೋಗದೆ ನೋಡಬೇಕು ಹೆಂಗೆ ಅನಿಸ್ತದೆ,
ಹೇಳಬಾರ್ದು, ಬರುದಿಲ್ಲ ಅಂತ ಹೇಳಬಾರ್ದು, ಸುಮ್ಮನೆ ನೋಡಬೇಕು. ಅವ್ರಿಗೆ ಹೆಂಗೆ ಅನಿಸ್ತದೆ, ನಿಮಗೆ ಹೆಂಗೆ ಅನಿಸ್ತದೆ, ಅದೇ ಸಂಸಾರ. ಮನೆಯಾಗಿರೋದು ಸಂಸಾರ ಅಲ್ಲ, ಹಿಂಗೆ ಹೊರಗೆ ಹೋದ ಬಳಿಕ ಏನು ಮನಸ್ಸಿಗೆ ಅನಿಸ್ತದೆ ಅದು ಸಂಸಾರ. ಅವಿರತಿ. ಮನುಷ್ಯ ಸ್ವಲ್ಪ ಯೋಚಿಸುವ. ರತಿ ಇರಬೇಕು, ವಿರತಿ ಇರಬೇಕು, ಅವಿರತಿ ಇರಬಾರದು. ಒಂದು ಊರ ಇತ್ತು. ಒಂದು ಊರಲ್ಲಿ ಒಂದು ದೊಡ್ಡ ಮನೆಯವರು. ಮನೆಯಲ್ಲಿ ಮಾಲೀಕ, ಅವರ ಮನೆಯವರು, ಮಕ್ಕಳು, ಬಹಳ ದೊಡ್ಡ ಕುಟುಂಬ, ಸುಂದರ ಕುಟುಂಬ, ಶ್ರೀಮಂತ ಕುಟುಂಬ. ಮನೆಯ ಮಾಲೀಕ ಈ ಪ್ರಾಣಿಗಳನ್ನು ಪ್ರೀತಿಸ್ತಿದ್ದ. 2 ಪ್ರಾಣಿ ಬಹಳ ಪ್ರೀತಿಸಿದಾತ. ಒಂದು ನಾಯಿ, ಒಂದು ಗಿಳಿ. 2 ಬಹಳ ಪ್ರೀತಿಸಿದ್ದ. ನಾಯಿ ಸಾಕಿದ್ದ, ಒಂದು ಗಿಳಿ ಇಟ್ಟಿದ್ದ. ಆ ಬಳಿಕ ಗಿಳಿ ಅದಕ್ಕೊಂದು ಹಂಜರ ಇದು ಮಾಡಿದ್ದ. ಏನಂತಿರಬೇಕು, ಪಂಜರ ಮಾಡಿದ್ದ. ಬಹಳ ಚಲೋ ಪಂಜರ, ಎಷ್ಟು ಚಂದ ಪಂಜರ, ನೋಡಬೇಕು ಹಂಗೆ ಪಂಜರ. ಅದನ್ನು ನೋಡಿದ್ರೆ ಅದ್ರ ಒಳಗೆ ಹೋಗಬೇಕು ಹಂಗೆ ಅನಿಸ್ತಿತ್ತು ಪಂಜರ, ಅಷ್ಟು ಚಂದ. ಗಿಳಿಯನ್ನ ಒಳಗೆ ಹಾಕಿದ್ದ. ಏನೇನೋ ಹಣ್ಣ ಕೊಡ್ತಿದ್ದ, ಹಂಪಲ ಕೊಡ್ತಿದ್ದ, ನೀರು ಕೊಡ್ತಿದ್ದ. ಬರೇ ಸಾದಾ ಕೊಡ್ತಿದ್ದಿಲ್ಲ, ಬಂಗಾರ ಬಟ್ಟಲದಾಗ ನೀರು ಕೊಡ್ತಿದ್ದ. ಅಷ್ಟು ಪ್ರೀತಿಸಿದ್ದ ಅವರು. ನಾಯಿನ್ನೂ ಅಷ್ಟೇ, ಅದಕ್ಕೆ ಹಾಸೋದೇನೋ ಹೊದಿಸೋದೇನೋ ತಾನೇ ಸ್ವಂತ ಮಾಡ್ತಿದ್ದ. ಅದಕ್ಕೊಂದು ಸಣ್ಣ ಮನೆ ಕಟ್ಟಿದ್ದ, ಕೆನೆಲ್ ಮನೆ ಕಟ್ಟಿದ್ದ. ಏನು ಮನೆ ನೋಡಬೇಕು. ಅದಕ್ಕೆಲ್ಲ ಹಾಸಿಗೆ, ಹೊದಿಕೆ, ಔಷಧೋಪಚಾರ, ಊಟ, ತಿನಿಸ, ಎಲ್ಲ ವಿಟಮಿನ್ಗಳು ಎಷ್ಟು ಕೊಡಬೇಕು, ಪ್ರೋಟೀನ್ ಎಷ್ಟು ಕೊಡಬೇಕು, ಫ್ಯಾಟ್ ಎಷ್ಟು ಕೊಡಬೇಕು, ಇವೆಲ್ಲ ವಿಚಾರ ಮಾಡಿ ಕೊಡ್ತಿದ್ದ. ಏನು ನಾಯಿ, ಇವನು ಬಿಟ್ಟು ಅದು ಇರ್ತದ್ದಲ್ಲ, ಅದನ್ನು ಬಿಟ್ಟು ಇವ ಇರ್ತದ್ದಲ್ಲ. ಆ ಪಕ್ಷಿನೂ ಅಷ್ಟೇ, ಅಷ್ಟು ಹಚ್ಚಿಗೋತಿತ್ತು. ನಾಯಿ ಮಾಲೀಕನ ಬೆನ್ನತ್ತಿ ಹೋಗ್ತಿತ್ತು, ಪಕ್ಷಿ ಅಷ್ಟಿಷ್ಟೇ ಒಳಗೆ ಕೂತ್ಕೊಂಡು ಹೋಗಿ ಬಾ ಅಂತಿತ್ತು. ಅದು ಪಕ್ಷಿ. ಹಂಗೆ ಒಳಗೆ, ಇದು ಹೊರಗೆ. ಹೀಗ ವರುಷ ಕಳೀತು. ಒಂದು ದಿವಸ ಅವೆರಡೂ ಪ್ರಾಣಿಗಳನ್ನು ಉಳಿದವರು ಸಮೀಪಿಸೈತ್ ಹೋಗ್ತಿರ್ಲಿಲ್ಲ. ಯಾಕೆ? ಮಾಲೀಕ ಪ್ರೀತಿಸಿದ್ದ. ಮಾಲೀಕನ ಬಂದ್ರೆ ಊಟ, ಮಾಲೀಕ ಬಂದ್ರೆ ಅವಕ್ಕೆ ನಿದ್ದೆ, ಅಷ್ಟು ಹಚ್ಚಿಕೊಂಡ್ಬಿಟ್ಟಿತ್ತು. ಒಂದು ದಿವಸ ಒಂದು ಘಟನಾ ನಡೀತು. ಮಾಲೀಕ ಸತ್ತ. ಆ ಬಳಿಕ ನಾಯಿ ಅನಾಥ, ಆ ಪಕ್ಷಿ ಅನಾಥ. ಮನೆ ಮಕ್ಕಳು ಅವ್ರಿಗೇನು ಅದರ ಮೇಲೆ ಇರಲಿಲ್ಲ. ಮಾಲೀಕನ ಇವೆಲ್ಲ ಪ್ರಾಣಿಗಳು. ಅವರಂದ್ರು ಇವೆಲ್ಲ ಇಟ್ಟುಕೊಂಡು ಏನು ಮಾಡೋದ, ಹೊರಗೆ ಹಾಕಿ ಅಂದರು. ಅಷ್ಟು ವರ್ಷ ಇಟ್ಕೊಂಡಂಥ 2 ಪ್ರಾಣಿಗಳನ್ನು ಅವರು ಬಿಟ್ರಿ. ಒಂದು ನಾಯಿ ರಸ್ತೆಗೆ ಬಂತು, ಆ ಪಕ್ಷಿ ಮ್ಯಾಲೆ ಹೋಗಿ ಕೂತು, ಗಿಡದ ಮ್ಯಾಲೆ ಹೋಗಿ ಕೂತು. ಇದು ಅಳಾಕತ್ತು. ಯಾವುದು? ನಾಯಿ ಅಳಾಕ್ ಶುರು ಮಾಡ್ತು. ಸಮೀಪದವರು ಬಂದರು, ಏನೋ ಕೊಡ್ಬೇಕತ್ತು ಬಂದರು, ಮುಟ್ಲಿಲ್ಲ, ಅಳಾಕ್ ಶುರು ಮಾಡಿತ್ತು. ಅವಾಗ ಮ್ಯಾಲ ಕೂತಿತ್ತಲ್ಲ ಗಿಳಿ, ಯಾಕೆ ಅಳತೀಯೋ ಅಂತ ಕೇಳ್ತು. ಅವಾಗ ನಾಯಿ ಹೇಳ್ತು, ಮತ್ತೇನು ಮಾಡಲಿ ಹೇಳು, ಎಂಥ ಸ್ನೇಹ, ಎಂಥ ಪ್ರೇಮ ಹೋಗಿಬಿಟ್ಟ, ಇನ್ನು ಬದುಕುದ್ರಾಗ ಅರ್ಥ ಏನು ಅಂತು ನಾಯಿ. ಗಿಳಿ ಹೇಳ್ತು, ಏನು ಹುಚ್ಚದಿಯೋ, ಮನುಷ್ಯನಂಗಾಗಿಯಲ್ಲ ನೀನು. ನಾವು ಪ್ರಾಣಿಗಳು ಎಷ್ಟೋ ಅಷ್ಟೇ. ನಾ ಹೆಂಗದೀನಿ ನೋಡು, ಎಷ್ಟು ಮಸ್ತ್ ಆಗಿದ್ದೀನಿ. ಮೊದಲ ಅವ ಇದ್ದಾಗ ಒಳಗಿದ್ದೆ, ಈಗ ಹೊರಗೆ ಬಂದುಬಿಟ್ಟೆ ಅಂದ.
ಅವ ಕೊಟ್ಟ ಹಣ್ಣಷ್ಟ ತಿನ್ನಬೇಕಾಗ್ತಿತ್ತು, ಈಗ 1000 ಹಣ್ಣು ತಿನ್ನಬಲ್ಲೆ, ಎಲ್ಲಿ ಬೇಕಾದಲ್ಲೇ ಹಾರಬಲ್ಲೆ. ವಾದ ಆದ್ದರಿಂದ ನಾನು ಸ್ವತಂತ್ರ ಆದೆ. ಎಂಥ ವೈಭವ ಈ ಜಗತ್ತಿನಾಗ. ಅವ ಇರೋ ತಕ ನಮ್ಮ ಮನೆ ಇತ್ತು, ಈಗ ನಮ್ಮ ಮನೆ ವಿಶಾಲ. ನಾಯಂತೂ ಎಂಥ ಕೃತಜ್ಞದಿಯೋ ನೀನು. ಉಪಕಾರ ಇಲ್ಲಲ್ಲ ನಿನಗೆ. ಎಷ್ಟು ಪ್ರೀತಿಸಿ ನಿನಗುಣಿಸಿ ನನಗೆ ತಿನ್ನಿಸಿ ಹಾಸಿ ಹೊದಿಸಿ ಇಷ್ಟ ಮಾಡಿ ಅವ ಆದ್ರೆ ಅವನ್ನ ನೆನಪು ಮಾಡಿಕೊಂಡು ಅವನ್ನ ದುಃಖ ಪಡಾಕಸ್ ನಿನಗೆ ಹೃದಯ ಇಲ್ಲ ಅಂದ ಬಳಿಕ ಎಂಥ ಕಠೋರ ಅಂತು ನಾಯಿ. ಅವಾಗ ಗಿಳಿ ಹೇಳ್ತು, ಎಂಥ ಹುಚ್ಚದಿಯೋ, ಜಗತ್ತಿನ ರೀತಿ ನೀತಿ ನಿನಗೆ ಗೊತ್ತಿಲ್ಲ. ಜಗತ್ತಿರೋದು ಎದಕ್ಕೆ ಕೂಡಿರೋದಕ್ಕೆ, ಅಗಲಿ ಬದುಕೋದಕ್ಕೆ. ಸಾಧ್ಯವಾದಷ್ಟು ಕೂಡಿರೋದಕ್ಕೆ, ಆ ಬಳಿಕ ಅಗಲಿ ಆನಂದವಾಗಿ ಬದುಕೋದಕ್ಕಿರೋದು ಜಗತ್ತ. ಅದಕ್ಕೆ ನೀನು ನಾಯಿ ಆದಿ, ನಾವು ಗಿಳಿಯಾಗಿಬಿಟ್ಟೆ. ಬಿಡೋ ಅದೆಲ್ಲ. ಯಾವ ಮನೆ ನಿಂದು, ಯಾವ ಪಂಜರ ನಮ್ದು, ಯಾವುದಲ್ಲೋ ಶಾಂತ. ಅವನು ಹೇಳಿ ಹೋದನು, ಹೋಗಾಗ ಅವನು ಹೋದ ಅವನೇ ವಾದ ಬಳಿಕ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಗಿಳಿ ಅವಿರತಿ ಅಂದ್ರೆ ನಾ ಏನು ಮಾಡ್ತದ ಅದು ಅವಿರತಿ, ಗಿಳಿ ಏನು ಮಾಡ್ತದ ವಿರತಿ. ಅದು ಪ್ರೀತಿಸಿಲ್ಲಂತಲ್ಲ, ಪ್ರೀತಿಸದ ಅದರ ಅಳಂಗ ಪ್ರೀತಿ ಮಾಡಿಲ್ಲ. ಎಷ್ಟು ಆನಂದವಾಗಿ. ಅದಕ್ಕೆ ಗಿಳಿ ಅಂತೂ ಮನುಷ್ಯನ ಗೆಳೆತನ ಭಾಳ ಮಾಡಕ್ಕೆ ಹೋಗ್ಬೇಡೋ, ನಿನಗಾಗುವುದಿಲ್ಲ. ಅದು ನನಗೆ ಹೇಳೋದು. ಮನುಷ್ಯ 1000 ವರ್ಷ ನನ್ನ ಒಳಗಿಟ್ಟರು ಸಹಿತ ಒಂದು ಬಿಟ್ಟರೆ ಸಾಕು, ಹೊರಗೆ ಹೋಗಿಬಿಡ್ತೀನಿ. ನಾನು ಬದುಕದಂಗೆ ಬದುಕು, ನೀನು ಬದುಕದಂಗೆ ಬದುಕೋದಾದ್ರೆ ಬದುಕೇ ಅಲ್ಲದ. ಹೇಗದ 100 ವರ್ಷ ಇದ್ರಾಗ ಬದುಕಿರ್ಬೇಕು, ಆದರೆ ಬಹಳ ತಲೆಗೆ ಹಾಕ್ಕೊಂಡಿರಬಾರ್ದು. ಹಿಡಿಬೇಕು, ಇರಬೇಕು, ನಿಮ್ಮ ಹೆಸರಲ್ಲೇ ಎಲ್ಲ ಇರಬೇಕು. ಆದರೆ ಗೊತ್ತಿರಬೇಕು ಎಲ್ಲ ಇರೋದು ಹೆಸರಲ್ಲೇನೇ ವಿನಃ ನಮಗೇನಿಲ್ಲ ಅಂತೂ ಒಳಗೆ ಸ್ವಲ್ಪ ಗೊತ್ತಿರಬೇಕು, ಹೆಸರು ಅಷ್ಟೆ. ಕೆಲವು ಕಾಲ, ಕೆಲವು ಸಮಯ, ಕೆಲವು ಪ್ರಸಂಗ, ಅಷ್ಟು ಬಹಳ ಬಹಳ ಬಹಳ. ಗಿಳಿ ಎಷ್ಟು ಮಜಾದ, ನೆನಪು ಮಾಡಿಕೊಳ್ಳುವಂಗದ. ಎಷ್ಟು ಅದ್ಭುತವಾದ ಗಿಳಿ, ಬಹಳ ಪ್ರೀತಿಸದ, ಆದರೆ ಬಹಳ ಮುಕ್ತವಾಗಿದೆ. ಅದರಷ್ಟು ಚೆನ್ನಾಗಿ ನಾಯಿನೂ ಪ್ರೀತಿಸಿಲ್ಲ, ಅಷ್ಟು ಪ್ರೀತಿಸದ ಗಿಳಿ. ಅದು ಅವನ್ನ ಸಂತೋಷ ಪಡಿಸದ, ಮಾತನಾಡ್ಯದ, ಎಲ್ಲ ಮಾಡ್ಯದ, ಅವ ಕಲ್ತದ, ಸಂತೋಷವಾಗಿಟ್ಟದ. ಆದರೆ ಪ್ರಸಂಗ ಬಂತು, ಮುಕ್ತವಾಗಿದೆ. ಹಾಗೆ ಮನೆ ಇರಬೇಕು, ಮಾರು ಇರಬೇಕು, ಮಕ್ಕಳಿರಬೇಕು, ತಾಯಿ ತಂದೆ ಅದು ಇದು ಏನದಾವ, ಗುರು ಹಿರಿ ಎಲ್ಲ ಇರಬೇಕು. ಆದರೆ ಪ್ರಸಂಗ ಬಂದಾಗ ಶೂನ್ಯವಾಗಿರಬೇಕು. ಅದು ಯೋಗ. ಅವಿರತಿ ಅನ್ನೋದು ಇದಕ್ಕೆ ವಿರೋಧ. ಬಹಳ ಬಹಳ. ಈಗಾಗುವುದಲ್ಲೇನು, ಒಬ್ಬ ಮ್ಯಾಟ್ರಿಕ್ ಆಗಿದ್ದ ಹಿಂದಿನ ಕಾಲಕ್ಕೆ. ಮ್ಯಾಟ್ರಿಕ್ ಅಂದ್ರೆ ಗೊತ್ತದಲ್ಲ ನಿಮ್ಗೆ. ಅವಾಗಂದ್ರೆ ಅದು ಭಾರಿ. ಈಗ ಮ್ಯಾಟ್ರಿಕ್ ಅಂದ್ರೆ ಏನಿಲ್ಲ, BA ಇಲ್ಲ, MA ಇಲ್ಲ, ಅದೇನೋ ಅಂತಾರಲ್ಲ PhD ಇಲ್ಲ, ಏನೂ ಇಲ್ಲ. ಈಗ ಏನೂ ಇಲ್ಲ ಅಂದ್ರೆ ಯಾವುದಕ್ಕೂ ಮಹತ್ವ ಇಲ್ಲ. ಅವಾಗ ಹಂಗಿರಲಿಲ್ಲ, ಭಾರಿ ಮಹತ್ವ ಐತಿ. ಅವನ್ನ ಊರಾಗೆಲ್ಲ ಮೆರೆಸಿದ್ರು. ಇದು ನಡೆದ ಘಟನಾ. ಇದು ಊರಾಗೆಲ್ಲ ಮೆರೆಸಿದ್ರು. ಸರ್ಟಿಫಿಕೇಟ್ ಇತ್ತಲ್ಲ, ಅದಕ್ಕೆ ಒಳ್ಳೆ ಕಟ್ಟು ಹಾಕಿಸಿ, ಅದಕ್ಕೆ ಈ ಬೆಳ್ಳಿಯ ಕಟ್ಟು ಹಾಕಿಸಿ ಮನೆಯಾಗಿಟ್ಟಿದ್ದ. ದಿನಾಲು ನೋಡವ, ಏನು ಆನಂದ ಆಗೋದು. ಊರಾಗೆ ಅವನೂ ಇರಲಿಲ್ಲ, ಬರೀ ಅವನೇ ಮ್ಯಾಟ್ರಿಕ್. ಅದು ತಲೆಯಾಗಿ ಎಷ್ಟು ಹೊಕ್ಕಿತ್ತು ಅಂದ್ರೆ 85ಕ್ಕೆ ಪ್ರಾಣ ಬಿಡ್ತಾ ಇದ್ದ.
ಸಮೀಪದಲ್ಲೇ ಮಗ ಬಂದು ಕೂತಿದ್ದ, ಹೆಂಡತಿ ಬಂದು ಕೂತಿದ್ಲು. ಏನು ನಿನ್ನ ಇಚ್ಛೆ ಕೊನೆಗೆ ಅಂದರ. ಅವ ಹೇಳ್ದ, ಸರ್ಟಿಫಿಕೇಟ್ ನನ್ನ ಇದರಾಗ ಹಾಕಿದ್ರಿ. ಇದು ನಡೆದ ಘಟನೆ ಇದೆ. ಅವ್ರು ಹಾಕಿದರು, ಅವನದದ ಅವನು ಕೂಡ ಹೋಗಲಿ ಅಂತ ಹಾಕಿದ್ರು. ಏನದು ಈ ಮನುಷ್ಯ ಇನ್ನು ಯೋಗ ಮಾಡವ ಯಾವಾಗ? ಇನ್ನು ಪರಮ ಶಾಂತಿ ಪಡ್ಯಾವ ಯಾವಾಗ? ಸತ್ಯದ ಸಾಕ್ಷಾತ್ಕಾರ ಆಗೋದು ಯಾವಾಗ? ಸತ್ಯ ಅಂದ್ರೆ ಇದ ಸರ್ಟಿಫಿಕೇಟ್. ಇದ್ಯಾವ ಸತ್ಯ? ಯಾರೋ ಕೊಡ್ತಾರ, ಯಾರೋ ತಗೋತಾರ. ಯಾವ ಸರ್ಟಿಫಿಕೇಟ್? ಯಾವುದು ಬರ್ತದೆ? ಆದರೆ ಮುದುಕನಿಗೆ ಹೆಂಗಾಗಿತ್ತು? ಅವರು ಮಕ್ಕಳು ನಕ್ಕರು. ಅವರು ಬಹಳ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರು, ನೀವು ಬರೀ ಮ್ಯಾಟ್ರಿಕ್ ಇದ್ದ. ಬಹಳ ಆಶ್ಚರ್ಯ. ಎದಕ್ಕೂ ಬರಲಾರದ್ದು ಇಷ್ಟು ತಲೆಗೆ ಹೊತ್ತು ಅಂದ್ರೆ ಅದರಿಂದ ಪಾರಾಗೋದು ಕಷ್ಟ ಆಗ್ತದೆ. ಅವಿರತಿ ಇದು ಇರೋದರಿಂದ ಜೀವನದ ಮಾರ್ಗದಲ್ಲಿ, ಯೋಗ ಜೀವನದ ಮಾರ್ಗದಲ್ಲಿ ಕ್ರಮಣ ಮಾಡಲಿಕ್ಕಾಗೋದಿಲ್ಲ. ಅದರ ಅರ್ಥ ಏನು? ಶಾಂತಿ, ಸಮಾಧಾನ ಅಂತ ನಾವೇನು ಕರಿತಾ ಇದ್ದೇವೆ ಅವು ನಮ್ಮ ಸಮೀಪಕ್ಕೆ ಸಹಿತ ಸುಳಿಯೋದಿಲ್ಲ. ಯಾಕೆ? ನಾವು ಮುಳುಗಿಬಿಟ್ಟೇವಿ. ಎದರ ಬೆಲೆ ಎಷ್ಟದ ಅಂತ ಗೊತ್ತಾಗಿಲ್ಲ. ಅವಿರತಿ ಒಂಥರ ಅಂಟಿಕೊಂಡಿದಾನ, ಒಂಥರ ಆವರ್ಷದ ಅವಿರತಿ ಅಂತ. ಆ ಬಳಿಕ ಭ್ರಾಂತಿ ದರ್ಶನ, 7ನೇದ್ದಿದು. ಭ್ರಾಂತಿ ದರ್ಶನ. ಸಮಾಧಾನ ಯಾಕೆ ಸಿಗೋದಿಲ್ಲ ಅಂದ್ರೆ 7ನೇ ಒಂದು ಕಾರಣ ಭ್ರಾಂತಿ ದರ್ಶನ, ತಪ್ಪು ವಿಚಾರಗಳು. ಇರೋದೊಂದು ಬ್ಯಾರೆ, ತಿಳ್ಕೊಳ್ಳೋದೊಂದು ಬ್ಯಾರೆ. ತಪ್ಪು ತಪ್ಪು ಕಲ್ಪನೆಗಳ ತಲೆಯಾಗ ಏನು ಹೋಗ್ತಾವಲ್ಲ ಅವು ಮನುಷ್ಯನ ಪ್ರಗತಿಗೆ ಕುಂಠಿತ ಆಗ್ತಾವ. ತಪ್ಪು ಕಲ್ಪನೆಗಳು ಬಹಳಷ್ಟು ಸಲ ಹಂಗೆ ಒಳಗೆ ಸೇರಿ ಬಿಡ್ತಾವ. ಇರೋದೊಂದು ಬ್ಯಾರೆ, ತಿಳ್ಕೊಳ್ಳೋದೊಂದು ಬ್ಯಾರೆ. ಇದು ಚೌಕದ ಇಲ್ಲ, ಹೀಗೆ ರೆಕ್ಟ್ಯಾಂಗ್ಯುಲರ್ ಅದ, ಇದು ಇಲ್ಲ ಇದೊಂದು ಟೇಬಲ್ ಅದ, ಇದನ್ನು ಗೋಲ್ ಅಂತ ತಿಳ್ಕೊಳ್ಳೋದು ಅಷ್ಟೆ. ಇದರ ಬೆಲೆ ಒಂದು 10 ರೂಪಾಯಿ ಅದ, ಇದರ ಬೆಲೆ 10,000 ಅಂತ ತಿಳ್ಕೊಳ್ಳೋದು. ಈ ತಪ್ಪು ತಿಳುವಳಿಕೆ ಮನುಷ್ಯನ ಮನಸ್ಸನ್ನ ವಿಕಾಸ ಆಗಲಿಕ್ಕೆ ಬಿಡೋದಿಲ್ಲ. ಬಹಳ ಸಲ ಹಂಗಾಗ್ತದೆ. ಭ್ರಾಂತಿ ದರ್ಶನ. ಪತಂಜಲ ಹೇಳ್ತಾನ, ಸುಮ್ಮನೆ ಯೋಗ ಮಾಡ್ತಾ ಮಾಡ್ತಾ ಇರುವಾಗ, ಒಂದಿಷ್ಟು ಧ್ಯಾನ ಮಾಡುವಾಗ ಏನೋ ಒಂದಿಷ್ಟು ಬೆಳಕು ಕಂಡಂಗಾಗ್ತದೆ, ಏನೋ ಒಂದಿಷ್ಟು ಬೆಳಕು ಕಂಡಂಗಾಗ್ತದೆ. ಆವಾಗ ಏನು ಮಾಡ್ತೇವೆ? ನನಗೇನೋ ಕಂಡಿತು, ಏನೋ ಅದ್ಭುತ ಕಂಡಿತು. ಭ್ರಾಂತಿ ದರ್ಶನ ಅಂದ ಪತಂಜಲ. ಅದು ನಿನ್ನ ಭ್ರಾಂತಿ. ಅದೆಲ್ಲ ಮಹತ್ವದ್ದು. ನಿನಗೆ ನಾದ ಕೇಳ್ತದೋ, ನಿನಗೆ ಬಿಂದು ಕಾಣ್ತದೋ, ನಿನಗೆ ಕಲೆ ಕಾಣ್ತದೋ, ಮಹತ್ವದ್ದಲ್ಲ. ಅವೆಲ್ಲ ಸುಮ್ಮನೆ ಮಧ್ಯದಲ್ಲಿ. ನೀನು ಶಾಂತಿಯ ಮಾರ್ಗ ಹಿಡಿದ ಬಳಿಕ ಇವೆಲ್ಲ ಸುಮ್ಮನೆ ದಾರಿಯೊಳಗೆ. ಇವ ಮಹತ್ವದ್ದಲ್ಲ, ಇವು ಸತ್ಯ ಅಲ್ಲ. ಭ್ರಾಂತಿ ದರ್ಶನ. ಏನು ಶಬ್ದ ಬಳಸ. ನಡುವ ಇವ ಆತಂಕ ಆಗೇ ಬಿಡ್ತ. ಮುಗೀತು ನಮ್ಮ ಸಾಧನೆ ಅಂತ ಕೈ ಬಿಡುವಷ್ಟು ಅವು ತಲೆಯನ್ನು ಹೊಕ್ಕ ಬಿಡ್ತಾವ. ನಮಗೀಗೇನು ನಾದ ಕೇಳಕ್ಕೆ ಶುರುವಾಗಿದೆ. ನಾದ ಕೇಳೋದು ನೀವು ಕಿವಿ ಮುಚ್ಚಿದ್ರೂ ಕೇಳ್ತದೆ, ಕಿವಿ ತೆರೆದ್ರೂ ಕೇಳ್ತದೆ. ಕೇಳಬಾರದಂತಲ್ಲ, ಆದರೆ ಅದೇ ಮಹತ್ವದ್ದಲ್ಲ, ಅದೇ ಅಂತಿಮ ಅಲ್ಲ. ಅದು ಆ ದರ್ಶನ ಏನು ಮಾಡ್ತದಂದ್ರೆ ಮನುಷ್ಯ ಮುಂದೆ ಹೋಗಲಾರ್ದಂಗೆ ಮಾಡಿಬಿಡ್ತದೆ. ಭ್ರಾಂತಿ ದರ್ಶನ. ಯಾವುದ ಮಾಡಿದರೆ ಸರಿಯಾಗಿ 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 ತಿಳ್ಕೊಂಡಿರು. ಅಕಸ್ಮಾತ್ ನಾನು ಸಾಧನ ಮಾಡಾಗ 1 ಫೂಟ್ ಮ್ಯಾಲೆ ಎದ್ದೆ ಅಂದ್ರೆ ನೆಲದಿಂದ ಏಳಬಹುದಂತ ತಿಳ್ಕೊಳ್ಳಿ. ಎದ್ದೆ ಅಂದ್ರೆ
ಪತಂಜಲ ಅಂತಾನ, ಅದೇನು ಬಹಳ ಮಹತ್ವದ್ದಲ್ಲ. ಅದನ್ನ ಯಾಕೆ ತಲೆ ಹಾಕೋತೀಯ? ಯಾಕೆ ನೀನು 1 ಫೂಟರೇ ಹೇಳು, 1000 ಫೂಟರೇ ಹೇಳು, ತಗೊಂಡು ಏನು ಮಾಡೋದು? ಏನು ಮಾಡಬೇಕಾಗ್ಯದ? ಸತ್ಯ ದರ್ಶನ ಆಗಬೇಕಾಗ್ಯದ, ಶಾಂತಿ ಸ್ಥಿತಿ ಪಡಿಬೇಕಾಗ್ಯದ. ಇವು ಸುಮ್ಮನೆ ಮಧ್ಯದಲ್ಲಿ ಕಾಣ ಬರ್ತಾವ, ಭ್ರಾಂತಿ ದರ್ಶನ ಇದಲ್ಲ. ಎಷ್ಟು ಬಹಳ ತಿಳುವಳಿಕೆಯ ಮಾತು ಪತಂಜಲ. ಅದರರ್ಥ ಪತಂಜಲ ಸಿದ್ಧಿ ಸಾಮರ್ಥ್ಯಗಳನ್ನು ಹೇಳುವುದಲ್ಲ ಅಂತಲ್ಲ, ಅವನು ಬಹಳ ಸಿದ್ಧಿಗಳನ್ನು ಹೇಳ್ತಾನೆ, ಬಹಳಷ್ಟು ಹೇಳ್ತಾನೆ. ನಾವೆಷ್ಟು ಮಾಡೇವಿ ಅಷ್ಟು ಸಿದ್ಧಿಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಬರ್ತಾನೆ. ಕೊನೆಗೆ ಅಂತಾನೆ, ಇವೆಲ್ಲ ಜಾರಿ ಹೋದಾಗ ನಿನಗೆ ಯೋಗ ಆಗ್ತದೆ, ಕೈವಲ್ಯ ಸ್ಥಿತಿ ಉಂಟಾಗ್ತದೆ. ಕೇವಲ ನೀ ಅಷ್ಟ ಇರಬೇಕು, ಉಳಿದೇನೂ ಇರಬಾರದು. ಅದು ಯೋಗ. ಅದು ಮನಃಶಕ್ತಿಗಳು, ದೈಹಿಕ ಸಾಮರ್ಥ್ಯಗಳು, ಬುದ್ಧಿಶಕ್ತಿಗಳು. ನೀನಿರೋದು ಆತ್ಮ. ಇವು ಹೆಚ್ಚು ಆಗ್ತವ, ಕಡಿಮೆನೂ ಆಗ್ತವ. ನೀನು ಮಾತ್ರ ಹಾಗೆ ಇರ್ತೀಯ ನೋಡು. ಇವು ಬಹಳ ಬಹಳ ಮಹತ್ವದಂತ ನೀವು ಭಾವಿಸಿರಿ. ನಾನು ಒಂದು ಗುಡ್ಡ ಎತ್ತಬಲ್ಲೆ ಅಂದಿ, ಗುಡ್ಡ ಎತ್ತಗೋತ ಕುಂಡಿರ್ಬೇಕಾದೀತು ಜೀವನದ ತುಂಬ. ಗುಡ್ಡ ಎತ್ತಗೋತ ಕೂಡಬೇಕಾಗ್ತದೆ. ಅದನ್ನೆಲ್ಲ ಆತ ಹೇಳ್ತಾನೆ, ಭ್ರಾಂತಿ ದರ್ಶನ ಇದು ಅಲ್ಲ. ದೇಹ ಸಾಮರ್ಥ್ಯ ಪಡಿಬಹುದು, ಎಲ್ಲರಿಗಿಂತಲೂ ಅದ್ಭುತ ದೇಹ ಆಗಬಹುದು, ಎಲ್ಲರಿಗಿಂತ ಮನಃಶಕ್ತಿ ನಂದು ಹೆಚ್ಚಾಗಬಹುದು, ಬುದ್ಧಿಶಕ್ತಿ ಅಪ್ರತಿಮ ಬೆಳಿಬಹುದು. ಆದರೆ ಗೊತ್ತಿರಲಿ, ಯಾವುದು ಹೆಚ್ಚಾಗ್ತವ ಅವು ಕಡಿಮೆ ಆಗ್ತವ, ಯಾವುದು ಬೆಳೀತದೆ ಅದು ಕರಗ್ತದೆ, ಯಾವುದು ಏರ್ತದೆ ಅದು ಇಳಿತದೆ, ಯಾವುದು ವಿಕಾಸ ಹೊಂದದೆ ಅದು ಸಂಕೋಚಗೊಳ್ತದೆ, ಯಾವುದು ಕಾಣ ಬರ್ತದೆ ಅದು ಮರೆಯಾಗ್ತದೆ. ನಾನು ಹಾಗೆ ಇರ್ತೇನೆ. ಅದು ಆತ್ಮ ಸಾಕ್ಷಿ, ಅದು ಆತ್ಮ ಯೋಗ. ಆತ್ಮಾವಸ್ಥಾನಕ್ಕಾಗಿ ಯೋಗ, ಸತ್ಯ ದರ್ಶನಕ್ಕಾಗಿ ಯೋಗ. ಬಹಳ ಮತ್ತು ಕಾಣಬಾರ್ದಂತಲ್ಲ, ಅದರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ. ನಾದ ಕಾಣಲಿ, ಕೇಳಲಿ, ಬಿಂದು ಕಾಣಲಿ, ಕಲಾ ಕಾಣಲಿ, ಏನು ಆಗ್ತಾ ಇದೆ ಅಂತ ಬಹಳ ಭಾವಿಸಬೇಡ. ದಾರ್ಯಾಗ ಹಂಗೆ ಆಗ್ತದೆ ಬಹಳ ಭಾವಿಸಬೇಡ. ಏನಾಗ್ತದೆ ಆಗ್ತದೆ, ಆದರೆ ನೀನಾಗಿ ಇರಬೇಕು ನೋಡು. ಅದು ಕೈವಲ್ಯ ಸ್ಥಾನ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ, ಆತ್ಮಾವಸ್ಥಾನ. ಭ್ರಾಂತಿ ದರ್ಶನ ಇದು ಯೋಗ ಕ್ಷೇತ್ರದಲ್ಲಿ ಭ್ರಾಂತಿ ದರ್ಶನ. ಜಗತ್ತಿನ ಕ್ಷೇತ್ರದಲ್ಲಿ ಬಹಳಷ್ಟು ಭ್ರಾಂತಿ ದರ್ಶನಗಳು ನಮಗೆ. ನಾವು ತಿಳ್ಕೋತೇವೆ, ಇದರಿಂದ ನಮ್ಮ ಜೀವನ ಉದ್ಧಾರ ಆಗೋದು. ಇದು ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆಯನ್ನ ಖರೆ ತಿಳುವಳಿಕೆ ಅಂತ ಭಾವಿಸಿಬಿಟ್ರೆ ನಾವು ಕತ್ತಲೆಯೊಳಗೆ ಬದುಕ್ತೇವೆ, ಬೆಳಕಿನಾಗ ಹೋಗ್ಲಿಕ್ಕಾಗೋದಿಲ್ಲ. ಇದು ಅಡೆತಡೆ. ಭ್ರಾಂತಿ ದರ್ಶನ, ಬಹಳ ಸಲ ಭ್ರಾಂತಿ ದರ್ಶನ ಆಗ್ತದೆ. ನಾನು ಏನೋ ತಿಳ್ಕೊಂಡಿರ್ತೇನೆ, ನನ್ನ ಬಗ್ಗೆ ಏನೋ ತಿಳ್ಕೊಂಡಿರ್ತೇನೆ, ಅದು ಭ್ರಾಂತಿ ದರ್ಶನ. ಯಾರೋ ಹೇಳ್ತಾರೆ, ನಿಮ್ಮಂಥವ್ರು ಈ ಜಗತ್ತಿನಾಗ ಯಾರು. ನಾನು ಅದೇ ಮಾತು ನಿಮಗೂ ಹೇಳ್ಬೋದು, ನಿಮ್ಮಂಥವ್ರು ಜಗತ್ತಿನಾಗ ಯಾರು. ಯಾಕೆ ಹಂಗಿಲ್ಲ? ನನ್ನಂಥವನು ಈ ಜಗತ್ತಿನಾಗಿಲ್ಲ, ನಿಮ್ಮಂಥವ್ರು ಯಾರು ಜಗತ್ತಿನಾಗಿಲ್ಲ. ಜಗತ್ತಿನಾಗ ತಾವು ಹೆಂಗದಾರ ಹಂಗದಾರ. ನಮ್ಮಂಗೆ ಅವ್ರು ಹೆಂಗಿರ್ತಾರ, ನಿಮ್ಮಂಗೆ ಅವ್ರು ಹೆಂಗಿರ್ತಾರ. ಎಲ್ಲರೂ ಎಲ್ಲರಂಗ ಇರ್ತಾರೆ. ಹೀಗೆ ಸುಮ್ಮನೆ ವಿಚಾರ ಮಾಡೋದು, ಹೇಳಬಾರದು. ಅವ್ರು ಹೇಳಿದ್ರೆ ಹೌದು ಅದು ಸತ್ಯನೇ, ನಾನು ಬಹಳ ಅದ್ಭುತ ಅದೀನಿ, ನೀವು ಹೇಳೋದು ಬರೋಬರಿ ಅನ್ನೋದದ. ಆ ಬಳಿಕ ಇದೆಲ್ಲ ಸುಳ್ಳಿದೆ ಅಂತ ಸಹಜ. ಯೋಗ ಅಂದ್ರೆ ಬಹಳ ಮಸ್ತ್ ಇರ್ತದೆ. ಈಗ ಹೇಳುದಲ್ಲನು, ಅವ್ರ ನಂಬರ್ ಕೊಡ್ತಾರೆ, ಮಿಸ್ ಯೂನಿವರ್ಸ್ ಅಂತ ನಂಬರ್ ಕೊಡ್ತಾರೆ. ಯೂನಿವರ್ಸ್ ಶಬ್ದಕ್ಕೆ ಅರ್ಥರೇ ಗೊತ್ತದ. ಯೂನಿವರ್ಸ್ ಅಂದ್ರೆ ಇದು ನಕ್ಷತ್ರಗಳು, ಆಕಾಶದೊಳಗಿರುವ ಆಕಾಶ ನಕ್ಷತ್ರ ಕಾಯಗಳು, ಇವೆಲ್ಲ ಇಡೀ ವಿಶ್ವವೇ ಕೂಡಿದಾಗ ಅದಕ್ಕೆ ಯೂನಿವರ್ಸ್ ಅಂತಾರೆ. ಅದರಾಗ ಇವರು ಸುಂದರ. ಭ್ರಾಂತಿ ದರ್ಶನ. ಭ್ರಾಂತಿ ದರ್ಶನ
ವಿಚಾರ ಮಾಡ. ಇವೆಲ್ಲ ನಮ್ಮ ಅದು ಇರಬಾರ್ದಂತಲ್ಲ, ತಗೊಳ್ಳೋದದ. ಯೂನಿವರ್ಸ್ ಅಂತ ತಗೊಳ್ಳೋದದ. ಮಿಸ್ಟರ್ ಯೂನಿವರ್ಸ್ ಅಂತ ಕೊಟ್ರು ಅಂತ ಇಟ್ಕೊಳ್ಳೋಣ. ಮಿಸ್ಟರ್ ಯೂನಿವರ್ಸ್ ಅಂತ ಕೊಟ್ಟರು, ಇಟ್ಕೊಳ್ಳೋದದ. ಆದರೆ ತಿಳ್ಕೊಂಡಿರಬೇಕು, ಯೂನಿವರ್ಸ್ ಈಸ್ ಡಿಫರೆಂಟ್, ಮಿಸ್ಟರ್ ಈಸ್ ಡಿಫರೆಂಟ್. ಮಿಸ್ಟರ್ ಈಸ್ ಮಿಸ್ಟರ್, ಯೂನಿವರ್ಸ್ ಈಸ್ ಯೂನಿವರ್ಸ್. ಅದರ ಅರ್ಥ ಏನು ಅಂದ್ರೆ, ಜಗತ್ನ್ಯಾಗ ನಾನೇ, ಇದು ಮಿಸ್ಟರ್ ಯೂನಿವರ್ಸ್. ಮಿಸ್ಟರ್ ಈಸ್ ಮಿಸ್ಟರ್, ಯೂನಿವರ್ಸ್ ಈಸ್ ಯೂನಿವರ್ಸ್. ಜಗತ್ತು ಜಗತ್ತ, ನಾನು ನಾನೇ. ಅವರು ಕೂಡಿಸಿ ಕೊಡಬೇಕು, ನಾವು ಬಿಚ್ಚಿ ಇಡಬೇಕು. ಇದು ಜ್ಞಾನ. ಜನ ನಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋದದ. ಆ ಬಳಿಕ ನಮಗೆ ಹೆಂಗೆ ಬೇಕು ಹಂಗೆ ಅದನ್ನು ಬಿಚ್ಚಿ ಬಿಚ್ಚಿ ನೋಡಿದ್ರೆ ಒಳಗೇನಿರೋದಿಲ್ಲ. ಆ ಬಳಿಕ ಸುಮ್ಮನೆ ಮೌನ ಆಗೋದು. ಅದು ಬಹಳ ಸಿದ್ಧ ಮಾಡಕ್ಕೆ ಹೋದೇವಿ. ಯಾಕೆ? ನಾ ಹಿಂಗದೀನಿ ಅಂತ ಸಿದ್ಧ ಮಾಡಕ್ಕೆ ಹೋದೇವಿ. ಎಂದೂ ಸಿದ್ಧ ಆಗೋದಿಲ್ಲ ಈ ಜಗತ್ತಿನಾಗ. ಯಾಕೆ? ಒಬ್ರ ಇಬ್ರ. ನಾನು ಸಿದ್ಧ ಮಾಡಕ್ಕೆ ಹೋಗೋ ಒಬ್ಬನೇ. ಅದನ್ನು ಅಸಿದ್ಧ ಮಾಡಕ್ಕೆ ಬರೋರು ಲಕ್ಷ ಜನ, ಕೋಟಿ ಜನ. ಸಿದ್ಧ ಹೆಂಗಾಗ್ತದೆ? ಸುಮ್ಮನೆ ಒಂಥರ ಭ್ರಾಂತಿ ಮನುಷ್ಯ. ಆದರೆ ಬದುಕದ ಅಂದಾಗ ಸ್ವಲ್ಪ ಎಲ್ಲ ಇರೋದೇ. ಇವೆಲ್ಲ ಇರಬೇಕು. ಮಿಸ್ಟರ್ ಯೂನಿವರ್ಸು ಆಗಬೇಕು, ಮಿಸ್ ಯೂನಿವರ್ಸು ಆಗಬೇಕು, ಎಲ್ಲವೂ ಆಗಬೇಕು. ಆದರೆ ಯೋಗಿ ಆಗಿರಬೇಕಷ್ಟೆ. ಒಬ್ಬ ವ್ಯಾಪಾರಿನೂ ಆಗಬೇಕು, ಉದ್ಯಮದಾರ ಆಗಬೇಕು, ಶ್ರೀಮಂತ ಆಗಬೇಕು, ಬಡವಿರಬೇಕು, ಎಲ್ಲ ಗುರು ಆಗಬೇಕು, ಶಿಷ್ಯನಾಗಬೇಕು. ಅದರ ಕೊನೆಗೆ ಗೊತ್ತಿರಬೇಕು ಯೋಗ. ಇದಕ್ಕೆ ಭ್ರಾಂತಿ ದರ್ಶನ. ಭ್ರಾಂತಿ ದರ್ಶನ ಆಗ್ತದೆ ಜಗತ್ತಿನಾಗೇನು. ಹೀಗೆ ಹೀಗೆ ಅದೇವಿ ಅಂತ ಭಾವಿಸಿದರೆ ಭ್ರಾಂತಿ ದರ್ಶನ. ಹಾಗೆ ಇಲ್ಲ ಅಂತ ಭಾವಿಸಿಬಿಟ್ರೆ ಅಭ್ರಾಂತಿ ದರ್ಶನ. ಅವಾಗ ಭ್ರಮೆ ಮರೆಯಾಗ್ತದೆ. ಯಾವಾಗಲೂ ಭ್ರಾಂತಿ ದರ್ಶನ ಹುಚ್ಚಿಡಿಸ್ತದೆ ಮನುಷ್ಯನಿಗೆ, ಬಹಳ ಹುಚ್ಚಿಡ. ಒಂದೇ ರೀತಿ ಅಲ್ಲ, ಬಹಳ ಬೇರೆ 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 ರೀತಿಯಲ್ಲಿ ಭ್ರಾಂತಿ ಮನಸ್ಸನ್ನು ತುಂಬಿಕೊಳ್ತಾ ಇರ್ತದೆ. ಈ ಜಾತಿ ಅಂತದಲ್ಲ, ಅದೊಂಥರ ಭ್ರಾಂತಿ. ಮತ್ಯಾವ್ರೆ ಇರ್ತಾವಲ್ಲ ಅವೆಲ್ಲ ಇಂಗ್ಲೀಷರಿಗೆ ಅವರಿಗೆಲ್ಲ ಕಲರ್, ಅದಂತೂ ಭ್ರಾಂತಿ. ನಾವು ಇಂಗ್ಲಿಷ್, ನೀವು ಫ್ರೆಂಚ್, ಅವರಿಗೊಂದು ಭ್ರಾಂತಿ. ನಮಗೂ ಒಂಥರ ಭ್ರಾಂತಿ, ಅವ್ರಿಗೊಂಥರ ವೆಸ್ಟರ್ನ್, ಈಸ್ಟರ್ನ್. ನಾವು ಪೂರ್ವದವರು, ಅವರು ಪಶ್ಚಿಮದವರು. ಇದು ಭ್ರಾಂತಿ. ಜಗತ್ತಿನಾಗ ಯಾವುದು ಪೂರ್ವ, ಯಾವುದು ಪಶ್ಚಿಮ? ಸುಮ್ಮನೆ ಭೂಮಿ ಕೇಳ್ರಿ, ಎಲ್ಲದ ಪೂರ್ವ ಅಂತ. ಎಲ್ಲದ ಪೂರ್ವ? ಪೂರ್ವ ಯಾವುದು? ತಿರುಗುತ್ತಾ ತಿರುಗುತ್ತಾ ಇರುವಂಥ ಭೂಮಂಡಲದೊಳಗೆ ಪೂರ್ವ ಯಾವುದು, ಪಶ್ಚಿಮ ಯಾವುದು? ಆದರೂ ಮನುಷ್ಯನಿಗೆ ಎಲ್ಲರೂ ಒಪ್ಪಿಕೊಂಡಿರುವಂಥ ಭ್ರಾಂತಿಗಳಿರ್ತಾವ. ಆಗುವುದಿಲ್ಲ. ನಾವು ಹೋಗುವಾಗ ನಮ್ಮದೊಂದಿಷ್ಟು ಮೂರ್ತಿ ಎಲ್ಲಾದರೂ ಯಾರಾದರೂ ಕೂಡಿಸಿದರೆ ಜೀವನ ಸಾರ್ಥಕ ಆಯಿತು. ಬಹಳ ಆಶ್ಚರ್ಯದೆ. ಬೇಕಾದ್ರೆ ನಿಮ್ಮದ ಒಂದು ಮೂರ್ತಿ ಕೂಡಿಸಿಕೊಳ್ರಿ. ಒಂದು ಕೂಡಿಸಿ ಮನ್ಯಾಗ ನಿಮ್ಮ ಮಗ ಅದನ್ನು ತಂದು ಮನೆಯೊಳಗೆ ಒಂದು ದೊಡ್ಡದೊಂದು ಮಂಟಪ ಕಟ್ಟಿ ಅದರಾಗಿಟ್ಟರೆ ಧನ್ಯ ಅದೇ. ಅದು ಮೂರ್ತಿ ಅಂತದ, ನಾನು ನೀನು, ಯಾರು ಧನ್ಯ? ಇದಕ್ಕೆ ಭ್ರಾಂತಿ ಅಂತ. ಬಹಳ ಆಶ್ಚರ್ಯದು. ಭ್ರಾಂತಿ. ಇಂಥವು ಒಂದೆರಡಲ್ಲ, ಸಾವಿರ ಲಕ್ಷ ಭ್ರಾಂತಿಗಳು ಮನುಷ್ಯನ ದಾರಿಯೊಳಗೆ ಚೆಲ್ಲಿಬಿಟ್ಟಾವ. ಹೆಜ್ಜೆ ಹೆಜ್ಜೆಗೆ ನಾವು ಆ ಭ್ರಾಂತಿಗೆ ಒಳಗಾಗಿ ಬಿಡ್ತೇವೆ. ಆದ್ದರಿಂದ ನಮ್ಮ ಕ್ರಮಣ ನಡೆಯೋದಿಲ್ಲ, ಮುಂದೆ ಯೋಗದತ್ತ ಸಾಗೋದಿಲ್ಲ, ಯೋಗ ಮಾರ್ಗದಲ್ಲಿ ಸಾಗೋದಿಲ್ಲ ನಾವು. ಯೋಗ ಇದು ಅಡೆತಡೆ ಆಗ್ತದೆ ಯೋಗಕ್ಕೆ. ಇದು ಭ್ರಾಂತಿ ದರ್ಶನ. ಎಷ್ಟದು? ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ. ಎಷ್ಟದು? 7. ಇನ್ನೊಂದೆರಡು.